ನಮ್ಮ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹುಂಡಿ ರೆಡಿ ಆಗಿದೆ. ಹುಂಡಿ ಹಾ, ರಾಮನಗರ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಇದು ಲೈಫ್ ಲಾಂಗ್ ವಾರಂಟಿ ಅಂತ ಹೇಳ್ತೀವಿ. ಲೈಫ್ ಲಾಂಗ್ ಅಂದ್ರೆ 5 ವರ್ಷ 10 ವರ್ಷ ಅಲ್ಲ, 25 ವರ್ಷದ ಮೇಲೆ ವಾರಂಟಿ ಕೊಡ್ತೀವಿ ನಾವು. ವಾರಂಟಿ ಅಂದ್ರೆ ಏನ್ ಸರ್? ವಾರಂಟಿ ಅಂತ ಹೇಳಿದ್ರೆ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನೇ ಆದ್ರೂ ಕಂಪ್ಲೀಟ್ ಆಗಿ ನಾವೇ ರೆಡಿ ಮಾಡ್ಕೊಡ್ತೀವಿ. ನೋಡಿ, ಇದು 3 ರೇಂಜ್ ಸೌತ್ ಇಂಡಿಯನ್ ಬರ್ನರ್ ಅಂತ. ಸೌತ್ ಇಂಡಿಯನ್ ಬರ್ನರ್ ಅಂತ ಹೇಳಿದ್ರೆ ಏನಾಗ್ತದೆ, ಹೆವಿ ಕುಕಿಂಗ್ ರೇಂಜ್ ಬರುತ್ತೆ. ಇದರಲ್ಲಿ ಹೈಟ್ ಅನ್ನ ಕಡಿಮೆ ಮಾಡಿರ್ತೀವಿ. ಶನಿಮಾತ್ಮ ದೇವಸ್ಥಾನ ಟೆಂಪಲ್ ಗೊತ್ತಿರ್ಬೇಕು ತಮ್ಗೆ, ಪಾವಗಡದಲ್ಲಿ ತುಂಬಾ ಫೇಮಸ್. ಹೌದು, ಅವರ ಕಂಪ್ಲೀಟ್ ಎಕ್ವಿಪ್ಮೆಂಟ್ಸ್ ಗಳು, ಅವ್ರದ್ದು ಒಂದು ಸಣ್ಣ ಹುಂಡಿಯಿಂದ ಚಿಕ್ಕದೊಂದು ಸ್ಟೂಲ್ ಕೇಳಿದ್ರು ಅವ್ರು ನಮಗ್ ಕಳಿಸ್ಕೊಡ್ತಾರೆ. ಅದನ್ನ ನಾವು ರೆಡಿ ಮಾಡಿ ಅಲ್ಲಿ ಕಳಿಸ್ಕೊಡ್ತೀವಿ. ನಮಸ್ಕಾರ ವೀಕ್ಷಕ ಬಂಧುಗಳೇ, ನೋಡಿ ನಮ್ಮ ಚಾನಲಲ್ಲಿ ಹಲವಾರು ಕ್ಯಾಟ್ರಿಂಗ್ ಕಿಚನ್ ನೋಡಿದಿರಿ, ಹೋಟೆಲ್ ಕಿಚನ್, ಮನೆಗಳ ಕಿಚನ್ ನೋಡಿದಿರಿ. ಆ ಕಿಚನಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ಪಾತ್ರ ವಹಿಸೋದು ಅಲ್ಲಿಯ ಎಕ್ವಿಪ್ಮೆಂಟ್ಸ್, ಅಂದರೆ ಆ ಸ್ಟವ್, ಒಲೆಗಳು. ಇವತ್ತು ಕಿಚನ್ನಲ್ಲಿ ಕೂಡ ಒಳ್ಳೊಳ್ಳೆ ಒಲೆಗಳು, ಒಳ್ಳೊಳ್ಳೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿರೋ ಸ್ಟವ್ಗಳು ಬರ್ತವೆ. ಇವತ್ತು ನಾವು ಶ್ರೀ ಮಹದೇಶ್ವರ ಫ್ಯಾಬ್ರಿಕೇಷನ್ ಆ ಫ್ಯಾಕ್ಟ್ರಿ ಹತ್ರ ಇದ್ದೀವಿ. ಬನ್ನಿ, ಸುಂದರವರು ಅಂತ ಮಾಲೀಕರು ಇರ್ತಾರೆ. ಯಾವ ರೀತಿ ನಮ್ಮ ಕ್ಯಾಟ್ರಿಂಗು, ಹೋಟೆಲು, ಮನೆಗಳಿಗೆ ಅನುಕೂಲ ಮಾಡಿಕೊಡ್ತಾರೆ, ಅವರಲ್ಲಿ ಯಾವ ರೀತಿ ಎಕ್ವಿಪ್ಮೆಂಟ್ಸ್ ಇದ್ದಾವೆ ಅಡುಗೆ ಮಾಡೋದಕ್ಕೋಸ್ಕರ ಮಾತಾಡ್ಬಿಟ್ಟು ತಿಳ್ಕೊಂಬಿಡೋಣ ಬನ್ನಿ. ಸರ್ ನಮಸ್ಕಾರ. ಓ ನಮಸ್ಕಾರ ಅರುಣವ್ರೆ, ಆಗಿದ್ದೀರಾ? ವೀಕ್ಷಕರೇ ಆರಾಮಿದ್ದೀರಾ ನೀವು? ಖಂಡಿತ. ನೋಡಿ, ನಾನು ಹೇಳಿದೆ ನಿಮಗೆ ಸುಂದರವರು ಅಂತ. ವೀಕ್ಷಕರೇ, ನಿಮ್ಗಾಗಲೇ ಹೇಳಿದೆ, ನಮ್ಮ ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀರಿ ನೀವು. ಕ್ಯಾಟ್ರಿಂಗ್ ಆಗಲಿ, ಹೋಟ್ಲ್ ಆಗಲಿ, ಯಾವುದೇ ಒಂದು ಇದಾಗಲಿ, ಮನೆಗಳು ಆಗಲಿ, ಆ ಕಿಚನಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಸಪ್ಲೈ ಮಾಡೋದಕ್ಕೆ ಶ್ರೀ ಮಹದೇಶ್ವರ ಫ್ಯಾಬ್ರಿಕೇಟರ್ಸ್. ಸರ್, ಖಂಡಿತವಾಗ್ಲೂ ನೀವು ಬಂದಿದ್ದು ನಮಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನೀವು ಕಿಚನ್ಗೆ ಹೋಗ್ತಿರಲ್ಲ, ನಮ್ಮ ಕಿಚನ್ ಏನೇನು ಎಕ್ವಿಪ್ಮೆಂಟ್ಸ್ಗಳು ಇರ್ತವೆ ಅದ್ರದ್ದು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗು ನಮ್ಮ ಯೂನಿಟ್ ನಲ್ಲೇ ಆಗುತ್ತೆ. ಬೇಕರಿಗೆ ಸಂಬಂಧಪಟ್ಟದ್ದು ಇರ್ಬೋದು, ಚೌಟ್ರಿಗೆ ಸಂಬಂಧಪಟ್ಟದ್ದು ಇರ್ಬೋದು, ಹೋಟೆಲ್ ಎಕ್ಸಾಸ್ಟ್ ಇರ್ಬೋದು, ರಿಫ್ರಿಜರೇಷನ್ ಇರ್ಬೋದು, ಬರ್ನರ್ಸ್ಗಳು ಇರ್ಬೋದು, ತಂದೋರು, ನೀವು ಏನು ಬಗೆ ಬಗೆ ವಿವಿಧ ಅಡುಗೆಗಳಲ್ಲಿ ಏನು ಹೋಟ್ಲಲ್ಲಿ ಊಟ ಮಾಡ್ತೀರಾ ಅದೆಲ್ಲ ಖಾದ್ಯಗಳು ನಮ್ಮ ಎಕ್ವಿಪ್ಮೆಂಟ್ಸ್ ಅಲ್ಲಿ ರೆಡಿಯಾಗಿ ನಿಮ್ಮ ಪ್ಲೇಟಿಗೆ ಟೇಬಲ್ಗೆ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈಗ ಹೋಟ್ಲಲ್ಲಿ ಏನು ನಾನು ಹೋಗ್ತೀನಿ ಸರ್ ಶೂಟಿಂಗ್ಗೆ, ಮೆಜಾರಿಟಿ ಅಂದ್ರೆ ಆಲ್ಮೋಸ್ಟ್ ಒಂದು 50% ಮೇಲೇನೆ ಕಿಚನ್ಗಳಲ್ಲಿ ಇದೇ ಲೋಗೋ ನೋಡ್ತೀನಿ ನಾನು. SMF ಅಂತ ಲೋಗೋ ಇರುತ್ತೆ. ಸರ್, ನಾವೆಲ್ಲ ಶೂಟಿಂಗ್ ಮಾಡೋದು ಕಿಚನ್, ಹೋಟೆಲ್ ಕಿಚನ್ಗಳಲ್ಲಿ, ಕ್ಯಾಟ್ರಿಂಗ್ ಕಿಚನ್ಗಳಲ್ಲಿ. ಸೊ ಅಲ್ಲಿ ಎಲ್ಲ ನಾವು ನೋಡ್ತೀವಿ. ಸೊ ನಮ್ಮ ಶೆಫ್ಗಳು, ಅಂದರೆ ಸೂಪರ್ ಶೆಫ್ಗಳು ಅವರೆಲ್ಲ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ಅಡುಗೆ ಮಾಡಿ ತೋರಿಸಿದ್ದಾರೆ. ಅವ್ರಿಗೆ ಅನುಕೂಲ ಆಗೋದಿದ್ರೆ ನಾವು ಯಾಕೆ ಎಪಿಸೋಡ್ ಮಾಡಬಾರ್ದು ಅಂತ ಇಲ್ಲಿ ಬನ್ನಿ, ನಿಮ್ಗೆಲ್ಲ ವಿವರವಾಗಿ ತೋರಿಸ್ತೀನಿ ಏನೇನು ಮಾಡ್ತೀವಿ ಅಂತ. ಕಂಪ್ಲೀಟ್ ಆಗಿ ಎಲ್ಲ ತೋರಿಸ್ತೀನಿ, ಬನ್ನಿ ಬನ್ನಿ ಸರ್. ಸರ್, ಮೊದಲನೇದಾಗಿ ಸರ್ ನೋಡಿ, ಇದು ರೌಂಡ್ ಡೈನಿಂಗ್ ಟೇಬಲ್ ಕಮ್ ಟಿಪಾಯ್. ಓಕೆ, ಇದ್ರದ್ದು PVD ಕೋಟಿಂಗ್ ಇದೆ. ಹೌದು ನೋಡಿ, PVD ಕೋಟಿಂಗು ವೆರೈಟಿಗಳಿದೆ ನೋಡಿ. ಇಲ್ಲಿ ತುಂಬಾ ಚೇರ್ಸ್ ಬರುತ್ತೆ, ಟೀಪಾಯ್ಗಳು ಬರುತ್ತೆ, ಡೈನಿಂಗ್ ಟೇಬಲ್ಸ್ಗಳು ಬೇರೆ ಬೇರೆ ವೆರೈಟಿ ಬರ್ತವೆ. ಅದಕ್ಕೆ ಟಾಪು ಬೇರೆ ಬೇರೆ ವೆರೈಟಿಗಳಿದಾವೆ ನೋಡಿ. ಹೌದು, ನಿಮ್ಗೆ ಜಸ್ಟ್ ಸ್ಯಾಂಪಲ್ಗಳು ಹಾಕಿರೋದಷ್ಟೇ. ಇದೊಂದು ಸ್ಯಾಂಪಲ್, ಇದೊಂದು ಕಲರು, ಈ ಕಲರ್ ಒಂದಿದೆ, ಇದೊಂದು, ಅದೊಂದು ಕಲರ್ ಬರುತ್ತೆ. ಟೈಲ್ಸ್ ತರ ಇದೆ. ಹೌದು ಅಲ್ಲ ಸರ್, ತುಂಬಾ ಸ್ಪೆಷಲ್ ಯುನಿಕ್ ಮಾಡಲ್ ಇವೆಲ್ಲ ನೋಡಿ. ಹಾಗೆ ಇಲ್ಲೂ ಇದೆ ನೋಡಿ, ಸರ್ಕಲ್, ರೆಕ್ಟ್ಯಾಂಗಲ್ ಬರುತ್ತೆ, ಆ ಸರ್ಕಲ್ ಬರುತ್ತೆ. ನಿಮ್ಮ ಅವಶ್ಯಕತೆಗೆ ತಕ್ಕನಗೆ ನೀವು ಯಾವ ರೀತಿ ಕೇಳ್ತೀರಾ, ನೀವು ಟಾಪು ಮತ್ತೆ ಸ್ಟ್ರಕ್ಚರ್ ಯಾವ ತರ ಹೇಳ್ತೀರಾ ಅದಕ್ಕೆ ತಕ್ಕನಾಗಿ ನಾವು ಬಿಲ್ಡ್ ಮಾಡ್ತೀವಿ. ಕೊರಿಯನ್ ಟೇಬಲ್ಗೆ ನೀವು ದೊಡ್ಡ ದೊಡ್ಡ ಹೋಟೆಲ್ಗೆ ಹೋದ್ರೆ ಟೇಬಲ್ಗಳೆಲ್ಲ ಮಾಡಿರ್ತಾರೆ. ಇದೇನು ಗ್ರಾನೈಟ ಏನು ಅಂತ ಹೇಳ್ತಿರ್ತೀರಾ, ಅದನ್ನೇ ನಾವಿಲ್ಲಿ ತೋರ್ಸಕೊಟ್ಟಿರೋದು. ಇದೆಲ್ಲ ಜಸ್ಟ್ ಮಾಡಲ್ ಮಾಡಿದೀವಿ ನೋಡಿ. ಇದರಲ್ಲಿ ಎಲ್ಲ ಕಲರ್, ಮಲ್ಟಿ ಕಲರ್ ಹಾಕಿರ್ತೀವಿ. ಇದ್ರದ್ದು ಏನು ಅಂತ ಗೊತ್ತಾಗಲ್ಲ ನಿಮ್ಗೆ, ಇವೇನು ಯಾವ ರೀತಿ ಮಾಡಿದ್ದಾರೆ ಅಂತ. ಆ ತರ ತುಂಬಾ ಸ್ಪೆಷಲ್ ಆಗಿ ಫ್ಯಾಬ್ರಿಕೇಟ್ ಮಾಡಿರ್ತೀವಿ ಇದನ್ನ ನೋಡಿ. ಇದರಲ್ಲಿ ಒಂದೇ ಟೇಬಲ್ ನಲ್ಲಿ ಸುಮಾರು 3 ಕಲರ್ ಸೇರಿಸಿದೀವಿ ನೋಡಿ. ಇದರಲ್ಲೂ 3 ಕಲರ್ ಬೇರೆ ಬೇರೆ ಇದೆ. ಜೊತೆಗೆ ಇದರಲ್ಲಿ SS ಗೋಲ್ಡ್ ಕಲರ್ ಶೀಟ್ ಅನ್ನು ಹಾಕಿದೀವಿ. ಇದು ಸ್ಮಾಲ್ ಪೀಸ್ಗಳು ರೆಡಿ ಮಾಡಿದೀವಿ, ಜಸ್ಟ್ ಮಾಡೆಲ್ ತರ ರೆಡಿ ಮಾಡಿದೀವಿ ನೋಡಿ. ಅದೊಂಥರ ಬೇರೆ ಬೇರೆ ಪ್ರತಿಯೊಂದು ಇದು ಬೇರೆ ಇರುತ್ತೆ ನೋಡಿ. ಈ ಟೇಬಲ್ ಅಲ್ಲಿ ಗ್ಯಾಲಕ್ಸಿ ಟೈಪ್ ಅಲ್ಲಿ ಇದೆ ನೋಡಿ. ಇದನ್ನು 3 ಕಲರ್ ಹಾಕಿದೀವಿ. ಇದೊಂದು ಡೈನಿಂಗ್ ಟೇಬಲ್, ಇದು 4x2.5 ಸೈಜ್ ಬರುತ್ತೆ. 4 ಜನ ಕುತ್ಕೊಂಡು ಇದು ಮಾಡೋದು. ಇದು ಆಕ್ಚುಲಿ ಹೈಟ್ ಜಾಸ್ತಿ ಇದೆ. ಹೌದು, ನಿಂತ್ಕೊಂಡು ತಿನ್ನೋ ತರದಲ್ಲಿ ಪ್ಲಾನ್ ಮಾಡಿದೀವಿ ಇದನ್ನ. ಇದು ನೋಡಿ, ಕುತ್ಕೊಂಡು ತಿನ್ನೋ ತರದಲ್ಲಿ. ಇದು ಆಕ್ಚುಲಿ ವುಡನ್ ಟಾಪ್ ಇದೆ. ಈ ವುಡನ್ ಟಾಪ್ ಅಲ್ಲಿ ನಿಮ್ಗೆ 4 ಆಪ್ಷನ್ ಬರುತ್ತೆ. ವುಡನ್ ಹಾಕೋಬಹುದು, ಕೊರಿಯನ್ ಹಾಕ್ಬೋದು,
ಗ್ರಾನೈಟ್ ಹಾಕ್ಬೋದು, ಎಸ್ ಟಾಪ್ ಬೇಕಾದ್ರೂ ಹಾಕೋಬಹುದು. ವಾವ್. ಇಲ್ಲಿ ನೋಡಿ ಟೇಬಲ್ಸು ಮತ್ತು ಚೇರ್ಸ್ಗಳ ವೆರೈಟಿಗಳಿವೆ ನೋಡಿ. ಕಂಪ್ಲೀಟ್ ಸ್ಟೈನ್ಲೆಸ್ ಸ್ಟೀಲು, ಎಲ್ಲ ಹೆವಿ ಇದರಲ್ಲಿ. ಹೌದೌದು. ನೋಡಿ ಇದು ಹಾಂ ಹೆವಿ ವೆಯ್ಟಲ್ಲಿದೆ ನೋಡಿ. ಇವೆಲ್ಲ ವೆರೈಟಿಗಳು, ಹಾಂ ಅದು ಬೇರೆ, ಎಲ್ಲ ಬೇರೆ ಬೇರೆ ಮಾಡೆಲ್ಗಳಿದೆ ನೋಡಿ. ಹೌದೌದು. ಎಲ್ಲ ಸ್ಯಾಂಪಲ್ ಮಾಡೆಲ್ಗಳು. ಹ್ಞೂ. ಹಾಗೆ ನೋಡಿ ನೋಡಿ ಇದೊಂದು ಡೈನಿಂಗ್ ಟೇಬಲ್ಲು, ಹಾಂ. ಲೆಗ್ ಸ್ಟ್ರಕ್ಚರು ಹ್ಞೂ. ಬೇರೆ ಡಿಸೈನಲ್ಲಿದೆ ನೋಡಿ. ಹೌದು. ಇನ್ನು ಅನ್ಫಿನಿಶ್ಡ್, ಇನ್ನು ಫಿನಿಶ್ ಆಗಿಲ್ಲ ಇದು. ಹೌದೌದು. ರಾ ಸ್ಟ್ರಕ್ಚರಲ್ಲಿದೆ ನೋಡಿ. ಕಂಪ್ಲೀಟ್ ರೆಡಿ ಆಗಿರೋ ಚೇರ್ಗಳಿವು. ಇವೆಲ್ಲ ಯಾವುದಕ್ಕೋಸ್ಕರ ಸರ್ ಹೋಟ್ಲಿಗ? ಇದು ಹೋಟೆಲ್ಗೆ ಹೋಗ್ತಾ ಇದೆ, ಹಾಸನ್ಗೆ ಹೋಗ್ತಾ ಇದೆ. ಇದೆಲ್ಲ ಹಾಸನ ರೆಡಿ ಆಗಿದೆ. ಇನ್ನ ಬೇರೆ ಫರ್ನಿಚರ್ ರೆಡಿ ಆಗ್ತಾ ಇದೆ, ಅದ್ರ ಜೊತೆ ಹೋಗ್ತಾ ಇದೆ ಅದೆಲ್ಲ. ಓಕೆ ಓಕೆ. ನೋಡಿ ಇಲ್ಲ ಫುಡ್ ಕಾರ್ಟ್ಗಳದ ಮಾಡಲ್ ಮಾಡಿದೀವಿ ನೋಡಿ ಅಷ್ಟೇ. ಸೇಮ್ ಫುಡ್ ಕಾರ್ಟ್ ಮಾಡಲ್ ಇದೆಲ್ಲ. ಮಿನಿಯೇಚರ್ ಮಿನಿ ಫುಡ್ ಕ್ಯಾಂಟೀನ್ಗಳಿಗೆ ನಿಮ್ಮ ಜಾಗಕ್ಕೆ ಏನ್ ಸೈಜ್ ಇರುತ್ತೆ ಆ ಸೈಜ್ಗೆ ರೆಡಿ ಮಾಡಿರೋದು ಇದು. ರೆಡಿ ಮಾಡಿ ನೋಡಿ, ಇನ್ಕ್ಲೂಡಿಂಗ್ ಸ್ಟೇರ್ ಕೇಸ್. ಹೌದು, ಸ್ಟೇರ್ ಕೇಸ್ ಇಂದಾನು ಸೇರಿ ರೆಡಿ ಮಾಡಿದೆ ನೋಡಿ. ಮತ್ತೆ ಮೇಲ್ಗಡೆ ರೈಸ್ ವೆಸಲ್ಸ್ ಇದೆ ನೋಡಿ. ಹೌದು. ಸುಮಾರು 50 kg ರೈಸು ಅಟ್ ಎ ಟೈಮ್ ಆಗುತ್ತೆ. ಸುಮಾರು ಒಂದು 15 ರಿಂದ 18 ನಿಮಿಷದಲ್ಲಿ ರೈಸ್ ವೇಸ್ ಆಗುತ್ತೆ ನೋಡಿ. ರೈಸ್ದೆಲ್ಲ ಅಲ್ಲಿ ನೋಡಿ ಚೇರ್ಗಳು ರೆಡಿ ಮಾಡ್ತಾ ಇದ್ದಾರೆ. ಕುಷನ್ ಎಲ್ಲ ರೆಡಿ ಇದೆ. ಕರೆಕ್ಟ್. ಹೊರಡೋಕೆ ರೆಡಿ ಆಗಿರೋ ಚೇರ್ಗಳು, ಕುಷನ್ ಎಲ್ಲ ರೆಡಿ ಇದೆ ನೋಡಿ. ಎಷ್ಟು ಹೆವಿ ಡೆನ್ಸಿಟಿ ಇದೆ ನೋಡಿ. ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಹೆವಿ ಡೆನ್ಸಿಟಿನಲ್ಲಿ ಮಾಡಿದ್ದೀವಿ ಅಂತ. ಇದೊಂದು ವೆರೈಟಿ ನೋಡಿ. ಈ ತರ ಸ್ಟೂಲ್ಸ್, ಸ್ಟೇನ್ಲೆಸ್ ಸ್ಟೀಲ್ ಸ್ಟೂಲ್ಸ್. ಇದು ಇಂಪೋರ್ಟೆಡ್ ಟಾಪ್. ಇದು ಎಷ್ಟು ವರ್ಷ ಆದ್ರೂ ಏನೂ ಆಗೋದಿಲ್ಲ. ಇವನ್ ರಬ್ಬರ್ ರೂಟ್ ಆದ್ರೆ ಲೇಯರ್ಸ್ ಎದ್ದು ಬಂದ್ಬಿಡುತ್ತೆ. ಇದರಲ್ಲಿ ಎಷ್ಟು ವರ್ಷ ಆದ್ರೂ ಏನಾಗೋದಿಲ್ಲ. ಇವನ್ ನೀರಲ್ಲಿ ನೆನೆ ಹಾಕಿದ್ರು ಏನಾಗೋದಿಲ್ಲ, ಬೆಂಕಿಗೂ ಏನೂ ಆಗೋದಿಲ್ಲ. ಆ ತರ ಲಾಂಗ್ ವೆರೈಟಿ ಇರುತ್ತೆ ಇದು. ವೆರಿ ಗುಡ್ ಸರ್. ನೋಡಿ ಎಕ್ಸಾಕ್ಟ್ ಸಿಸ್ಟಮ್ಗೆ ಬ್ಲೋಯರ್ಗಳು ಬೇಕು, ನಾವೆಲ್ಲ ರೆಡಿ ಇಟ್ಕೊಂಡಿದ್ದೀವಿ ನೋಡಿ. 5 HP ಇದೆ, 7.5 HP ಇದೆ, 3 HP ಇದೆ, 2 HP ಇದೆ. ಬ್ಲೋಯರ್ಸ್ಗಳು 2 HP ಇಂದ 3 HP, 5 HP ಎಲ್ಲ ರೆಡಿ ಇರುತ್ತೆ. ಓಕೆ. ಎಲ್ಲ ಕಂಪ್ಲೀಟ್ ಹೋಟೆಲ್ಗೆ ಸಂಬಂಧಪಟ್ಟಿದ್ದೆ. ಇದು ನೋಡಿ ಸಿಂಗಲ್ ರೇಂಜ್ ಬರ್ನರ್ ಇದು. ಇದರಲ್ಲಿ ಚಿಪ್ಸ್ ಮಾಡ್ತಾರೆ, ಚಿಪ್ಸ್ಗೋಸ್ಕರ ರೆಡಿ ಮಾಡಿರೋದು ಇದು. ಓಹೋ, ಚಿಪ್ಸ್ ಓನ್ಲಿ. ಚಿಪ್ಸ್ ಓನ್ಲಿ. ಮತ್ತೆ ಇಲ್ಲೇ ವೆರೈಟಿ ಇದೆ ನೋಡಿ. ಇದು ಪಿಕಪ್ ಕೌಂಟರ್ಗಳು. ಇಲ್ಲಿ ನೋಡಿ ಹರಿ ಸೂಪರ್ ಸ್ಯಾಂಡ್ವಿಚ್ ಅವ್ರಿಗೆ ರೆಡಿ ಮಾಡಿರೋದು. ಅವ್ರದ್ದೆಲ್ಲಾ ಬ್ರಾಂಚ್ಗಳಿಗೂ ನಾವೇ ರೆಡಿ ಮಾಡೋದು. ಓಕೆ. ಇದು ನೋಡಿ 2 ರೇಂಜ್ ಬರ್ನರ್ಗಳು, ನಾರ್ತ್ ಇಂಡಿಯನ್, ಚೈನೀಸ್. ಆಕ್ಚುಲಿ ಇನ್ನ ಫಿನಿಶ್ ಆಗ್ಲಿಲ್ಲ, ಎಲ್ಲ ಹಾಗಾಗಿ ಇಟ್ಟಿದ್ದಾರೆ. ಜಾಗದ ಅಭಾವದಿಂದ ಇಷ್ಟು ದೊಡ್ಡ ಜಾಗ ಇದ್ರು ನಮ್ಗೆ ಜಾಗ ಸಾಲ್ತಾ ಇಲ್ಲ. ಬನ್ನಿ ದೋಸೆ ನೋಡಿ ಇಲ್ಲಿ ನೋಡಿ. ಓ, ಇದು ಬೇಕು ನಮ್ಮ ಇವರಿಗೆ. 6 ಅಡಿಗೆ 2 ಅಡಿ ಹೆವಿ ಥಿಕ್ನೆಸ್ ಅಲ್ಲಿ ರೆಡಿ ಮಾಡೋದು. ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಸ್ಟೈನ್ಲೆಸ್ ಸ್ಟೀಲು. ಲೈಫ್ ಲಾಂಗ್ ವಾರಂಟಿ ಅಂತ ಹೇಳ್ತೀವಿ. ಲೈಫ್ ಲಾಂಗ್ ಅಂದ್ರೆ 5 ವರ್ಷ 10 ವರ್ಷ ಅಲ್ಲ, 25 ವರ್ಷದ ಮೇಲೆ ವಾರಂಟಿ ಕೊಡ್ತೀವಿ ನಾವು. ವಾರಂಟಿ ಅಂದ್ರೆ ಏನ್ ಸರ್ ಅದು? ವಾರಂಟಿ ಅಂತ ಹೇಳಿದ್ರೆ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನೇ ಆದ್ರೂ ಕಂಪ್ಲೀಟ್ ಆಗಿ ನಾವೇ ರೆಡಿ ಮಾಡ್ಕೊಡ್ತೀವಿ. ಯಾಕಂದ್ರೆ ಆ ಕಾನ್ಫಿಡೆಂಟ್ ಇದೆ ನಮ್ಗೆ, ಯಾವುದು ಹಾಳಾಗೋದಿಲ್ಲ ಅನ್ನೋ ತರದಲ್ಲಿ. ಸ್ಟೈನ್ಲೆಸ್ ಸ್ಟೀಲ್ ಆಂಗಲ್ಸ್ ಇದೆ ನೋಡಿ ಇಲ್ಲಿ. ಸಾಮಾನ್ಯವಾಗಿ MS ಆಂಗಲ್ ಬರುತ್ತೆ, SS ಆಂಗಲ್ ಹಾಕಿದೀವಿ ಇದಕ್ಕೆ. ಆದ್ರಿಂದ ಇದು ರಸ್ಟೆಡ್ ಅಲ್ಲ. ಹೌದು, ನಿಮ್ಗೆ ಅವಾಗ ಏನು ಸಮಸ್ಯೆ ಬರಲ್ಲ. ಇವೆಲ್ಲ ಕ್ವಾಲಿಟಿ ಸರ್, ಎಲ್ಲ ಕ್ವಾಲಿಟಿ ಜಾಬ್ಗಳೇ ಮಾಡಿರೋದು. ಇದಕ್ಕೆ ಪ್ಲೇಟ್ ಇದೆ, ಬನ್ನಿ ತೋರಿಸ್ತೀನಿ ನಾನು ನಿಮ್ಗೆ. ಎಷ್ಟು ಹೆವಿ ಪ್ಲೇಟ್ ಇದೆ. ದೋಸಾ ಪ್ಲೇಟು 2 ಇಂಚು ದಪ್ಪ ಇದೆ ನೋಡಿ. ಅದು ಹೌದು, ಥಿಕ್ನೆಸ್ 2 ಇಂಚ್ ಇದೆ. ಮೂವ್ ಮಾಡಕ್ ಸಾಧ್ಯನೇ ಇಲ್ಲ. ಮೂವ್ ಮಾಡಕ್ ಸಾಧ್ಯನೇ ಇಲ್ಲ. ಒಬ್ರಲ್ಲ 10 ಜನ ಎತ್ತೋದು ಕಷ್ಟನೇ, ಆ ಲೆವೆಲ್ಗೆ ಹೆವಿ ಇದೆ. ಇದೆಲ್ಲ ಚೌಟ್ರಿನೆಲ್ಲ ಆಗೋಂಥದ್ದು ಹೆವಿ ಕುಕಿಂಗ್ ಬರ್ನರು. ಇದು ನೋಡಿ ಸ್ಟೈನ್ಲೆಸ್ ಸ್ಟೀಲ್ ಕಬೋರ್ಡು. ಹಾಸ್ಪಿಟಲ್ಗಳಿಗೆ ಯೂಸ್ ಆಗುತ್ತೆ ನೋಡಿ. ಇಲ್ಲಿ ಎಷ್ಟು ಸೆಲ್ಫ್ ಇದೆ, 6 ಸೆಲ್ಫ್ ಸಮೇತ ಇರುತ್ತೆ ಇದು. ನೋಡಿ ಕೇಟ್ರಿಂಗ್ ಅವರೆಲ್ಲ ಕೆಲವು ಆಫೀಸ್ಗಳಿಗೆ ತಗೊಂಡೋಗಿ ಊಟಗಳನ್ನ ಬಡಿಸ್ತಾರಲ್ಲ, ಅದ್ರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಂಟೈನರ್ಗಳನ್ನ ಒಂದೊಂದಾಗಿ ಸೆಟ್ ಮಾಡಿರ್ತೀವಿ. ಇದರಲ್ಲಿ 7 ಕಂಟೈನರ್ ಇದೆ. 7 ಕಂಟೈನರ್ ಅಲ್ಲೂ ಬೇರೆ ಬೇರೆ ವೆರೈಟಿಗಳನ್ನ ಫುಡ್ಗಳನ್ನ ಇಟ್ಕೊಂಡಿರ್ತಾರೆ. ಇಲ್ಲಿಂದ ಸರ್ವ್ ಮಾಡ್ತಾರೆ, ಈ ಕಡೆಯಿಂದ ನೋಡಿ ಹೀಗೆ ಹುಡುಗರು ಸರ್ವ್ ಮಾಡ್ತಾರೆ. ಇಲ್ಲೆಲ್ಲ ವೆರೈಟಿಗಳ ಕಂಟೈನರ್ಗಳಿರುತ್ತೆ. ಇದೆಲ್ಲ ಇನ್ನ ಕಂಪ್ಲೀಟ್ ಆಗಿಲ್ಲ, ರಾ ಸ್ಟ್ರಕ್ಚರ್ ಅಲ್ಲಿ ಇದೆ ನೋಡಿ. ಇದು 240 ಇಡ್ಲಿ, 240 ಇಡ್ಲಿ ಕೇವಲ 15 ರಿಂದ 18 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೋಡಿ 3 ಡೋರಲ್ಲಿ 80 ಇಡ್ಲಿ 1 ಡೋರ್ನಲ್ಲಿ ಆಗುತ್ತೆ. 1, 2, 3 ಚೇಂಬರ್ ಇರುತ್ತೆ. 3 ಚೇಂಬರ್ ರೆಡಿ ಆಗುತ್ತೆ ನೋಡಿ ನಿಮ್ಗೆ. ಎಲ್ಲ ಹೆವಿ ಸ್ಟ್ರಕ್ಚರು, ಕಂಪ್ಲೀಟ್ 304 ಗ್ಯಾಸ್ಕೆಟ್ ನೋಡಿ. ಎಲ್ಲ
ನಾನು ಹೇಳಿದಾಗ ಅವಾಗಲೇ ಲಾಂಗ್ ಡ್ಯೂರಬಿಲಿಟಿ ಅಲ್ಲ. ನೋಡಿ ಇದು ಟೇಬಲ್ ಟಾಪ್ ಚಿಲ್ಲರ್, ಇದು 4 ಫೀಟ್. ಕಸ್ಟಮರು ಜಾಗ ಚಿಕ್ಕದಿದೆ ಅಂತ ಹೇಳಿದ್ದಾರೆ, ಅದರಿಂದ 4 ಅಡಿ ಮಾತ್ರ ಮಾಡಿದೀವಿ ಅವರಿಗೆ. ಇದು ನೋಡಿ ಬೇಕರಿ ಡಿಸ್ಪ್ಲೇ ಕೌಂಟರ್ಗಳು. ಇದರಲ್ಲಿ ನಾರ್ಮಲ್ ಬರುತ್ತೆ, ಚಿಲ್ಲರ್ ಬರುತ್ತೆ, ಹಾಟ್ ಬರುತ್ತೆ. ಓಕೆ ನೋಡಿ ಸಾಮಾನ್ಯವಾಗಿ ಬೇಕರಿ ಎಕ್ವಿಪ್ಮೆಂಟ್ಸ್ಗಳು ಟ್ಯೂಬ್ ಸ್ಟ್ರಕ್ಚರಲ್ಲೆಲ್ಲ MSL ರೆಡಿ ಮಾಡ್ತಾರೆ. ಒಳಗಡೆ ಏನು ಹಿಡನ್ ಸ್ಟ್ರಕ್ಚರ್ ಏನು ಬರುತ್ತೆ ಒಳಗಡೆ ಕಾಣೋದಿಲ್ಲ, ಅದನ್ನೆಲ್ಲ MSL ಹಾಕ್ತಾರೆ. ಬಟ್ ನಾವು ನೋಡಿ ಕಂಪ್ಲೀಟು ಇದು ರೆಡಿ ಆಗ್ತಾ ಇದೆ. ಇವಾಗ ಸರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಾರೆ. ಇದು ರೆಡಿ ಆಗ್ತಾ ಇರೋದೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ SS ಸ್ಟ್ರಕ್ಚರ್ ಇದೆ ನೋಡಿ. ಹೌದು ಕರೆಕ್ಟ್. ನೋಡಿ ಇದು 3 ರೇಂಜು ಸೌತ್ ಇಂಡಿಯನ್ ಬರ್ನರ್ ಅಂತ. ಸೌತ್ ಇಂಡಿಯನ್ ಬರ್ನರ್ ಅಂತ ಹೇಳಿದ್ರೆ ಏನಾಗ್ತದೆ, ಹೆವಿ ಕುಕಿಂಗ್ ರೇಂಜ್ ಬರುತ್ತೆ. ಇದರಲ್ಲಿ ಹೈಟ್ ಅನ್ನ ಕಡಿಮೆ ಮಾಡಿರ್ತೀವಿ. ಏನಕ್ಕೋಸ್ಕರ ಅಂದ್ರೆ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಇಳಿಸ್ಲಿಕ್ಕೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಲೋ ಹೈಟ್ ಮಾಡ್ತೀವಿ. ಇದರಲ್ಲಿ ನಾರ್ತ್ ಇಂಡಿಯನ್ ಬರುತ್ತೆ, ಚೈನೀಸ್ ಬರ್ನರ್ ಬರುತ್ತೆ, ಕಾಂಟಿನೆಂಟಲ್ ಬರುತ್ತೆ. ಕಂಪ್ಲೀಟ್ ಬರ್ನಿಂಗ್ ಸಂಬಂಧಪಟ್ಟಂಗೆ ಏನಿದೆ ಎಲ್ಲ ರೆಡಿ ಮಾಡ್ತೀವಿ. ನಾನು ಮೊದಲೇ ಹೇಳಿದಾಗೆ ನಿಮ್ಮ ಅವಶ್ಯಕತೆ, ನಿಮ್ಮ ಕಿಚನ್ ಸೈಜ್ ತಕ್ಕನಾಗೆ ಪ್ರತಿಯೊಂದನ್ನು ರೆಡಿ ಮಾಡ್ಕೊಡ್ತೀವಿ. ಇದು ನೋಡಿ ಗ್ರಿಲ್ ಚಿಕನ್ 15 ಕೋಳಿ ಬೇಯುವಂತದ್ದು. 5 ಲೈನ್ ಬರುತ್ತೆ, 1 ಲೈನ್ ನಲ್ಲಿ 3 ಕೋಳಿ. ಇಲ್ಲೊಂದು ಶವರ್ಮಾ ಕೌಂಟರ್ ಇದೆ ನೋಡಿ. ಇಲ್ಲಿ ಶವರ್ಮಾ ಇದು ರಾ ಸ್ಟ್ರಕ್ಚರ್ ಇದೆ. ಇನ್ನ ಇದಕ್ಕೆ ಯುಟಿಲಿಟಿ ಅಂದ್ರೆ ಬೇರೆ ಟೇಬಲ್ ಎಲ್ಲ ಮಾಡಿ ಇದನ್ನ ಮೇಲ್ಗಡೆ ಸಪೋರ್ಟಿವ್ ಆಗೆಲ್ಲ ಹಾಕಿ ಇದಕ್ಕೆ ರೆಡಿ ಮಾಡ್ಕೊಡ್ತೀವಿ ಇದನ್ನ. ಇದೊಂದು ನೋಡಿ ನಾರ್ತ್ ಇಂಡಿಯನ್. ಅವಾಗಲೇ ಹೇಳಿದಾಗೆ ನಾರ್ತ್ ಚೈನೀಸ್ ನೋಡಿ, ಅಲ್ಲಿ ಮೊದಲೇ ನೋಡೋದು ಸೌತ್ ಇಂಡಿಯನ್ ಲೋ ಹೈಟ್ ಇತ್ತು. ಇದು ನಾರ್ತ್ ಇಂಡಿಯನ್ 2.5 ಹೈಟ್ ಬರುತ್ತೆ ನೋಡಿ. ಇದು 2 ರೇಂಜ್ ಬರ್ನರ್. ಇದು ನೋಡಿ ಫಿಶ್ ತವಾ ಫ್ರೈ. ಇದು ತವಾ ಇದ್ರಲ್ಲಿ ಫ್ರೈ ಆಗುತ್ತೆ. ಆಯಿಲ್ ಎಲ್ಲ ಇಲ್ಲಿ ನೋಡಿ ಡ್ರೈನ್ ಔಟ್ ಆಗಿ ಒಂದ್ ಕಡೆ ಹೊಟ್ಟೋಗ್ತದೆ. ಇಲ್ಲಿ ಆಯಿಲ್ ಎಲ್ಲೂ ಸೋರೋದಿಲ್ಲ. ಒಂದ್ ಪೈಪ್ ಹಾಕ್ಬಿಟ್ರೆ ಮುಗ್ದೋಯ್ತು. ಇಲ್ಲಿ ಬರ್ನರ್ ಎಲ್ಲ ಇದ್ ಮಾಡಿದೀವಿ. ಇದ್ರ ಜೊತೆ ನೋಡಿ ನಮ್ಮ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹುಂಡಿ ರೆಡಿ ಆಗಿದೆ. ರಾಮನಗರ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಇದು. ಮತ್ತೆ ಇದು ನೋಡಿ ಬೇನ್ ಮೇರಿ ಕೌಂಟ್ರು. ನಿಮ್ಗೆ ಬಿಸಿ ಬಿಸಿಯಾಗಿ ಐಟಮ್ ರೆಡಿಯಾಗಿ ಕೊಡ್ತಾರಲ್ಲ ಹೋಟೆಲ್ ಅಲ್ಲಿ, ಇದ್ರಲ್ಲಿ ಮಾಡೋದ್ರಲ್ಲೇ ಕೊಡೋದು. ಮತ್ತೆ ನೋಡಿ ಚೌಟ್ರಿನಲ್ಲಿ ಸಿಂಕ್. ಇದು ಚೌಟ್ರಿಗೆ ಸಿಂಕ್. ಇದು ಪಾವಗಡಗೆ ಹೋಗ್ತಾ ಇದೆ. ಇದ್ರಲ್ಲಿ ಸುಮಾರು ಒಂದು 8 ಸಿಂಕ್ ಇದೆ ಇದೇ ತರದ್ದೇ. ಶನಿಮಾತ್ಮ ದೇವಸ್ಥಾನ ಟೆಂಪಲ್ ಗೊತ್ತಿರ್ಬೇಕು ತಮ್ಗೆ, ಪಾವಗಡದಲ್ಲಿ ತುಂಬಾ ಫೇಮಸ್. ಹೌದು, ಅವರ ಕಂಪ್ಲೀಟ್ ಎಕ್ವಿಪ್ಮೆಂಟ್ಸ್ ಗಳು. ಅವ್ರದ್ದು ಒಂದು ಸಣ್ಣ ಹುಂಡಿಯಿಂದ ಚಿಕ್ಕದೊಂದು ಸ್ಟೂಲ್ ಕೇಳಿದ್ರು ಅವ್ರು ನಮಗ್ ಕಳ್ಸ್ಕೊಡ್ತಾರೆ. ಅದನ್ನ ನಾವು ರೆಡಿ ಮಾಡಿ ಅಲ್ಲಿ ಕಳ್ಸ್ಕೊಡ್ತೀವಿ. ಇದು ಒಂದು ಪೋಸ್ಟ್ ನೋಡಿದೆ, ಏನ್ ಸರ್ ಇದು? ನೋಡಿ, ಶತಮಾನಗಳಿಂದ ಕಾಯ್ತಾ ಇದ್ದ ನಮ್ಮ ಹಿಂದೂಗಳಿಗೆ ಶ್ರೀರಾಮ ಜನ್ಮಭೂಮಿಯಿಂದ ನಮ್ಗೆ ಸಂದೇಶ ಬಂದಿರೋದು. ಇದೇ ಜನವರಿ 22ನೇ ತಾರೀಕು ಅದರ ಉದ್ಘಾಟನೆ ಇದೆ. ಅದರ ಖುಷಿಯ ಹಂಚ್ಕೊಳ್ಳೋಕ್ಕೋಸ್ಕರ ನಾನು ಇಲ್ಲೊಂದು ಸಣ್ಣ ಬ್ಯಾನರು ರೆಡಿ ಮಾಡಿಸಿದ್ದೀನಿ ನೋಡಿ. ಶತಮಾನಗಳಿಂದ ಕಂಡ ಕನಸು ಈ ನಮ್ಮ ಕಾಲಘಟ್ಟದಲ್ಲಿ ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ, ಎಷ್ಟೋ ಹೋಗಿದ್ದಾರೆ. ನಮ್ಮ ಕಾಲಘಟ್ಟದಲ್ಲಿ ಆಗ್ತಾ ಇದೆ ಅನ್ನೋದೇ ಖುಷಿಯ ವಿಚಾರ. ಹರ್ಷವನ್ನು ವ್ಯಕ್ತಪಡಿಸುವ ಹೆಮ್ಮೆಯ ಭಾರತೀಯ ಪ್ರಜೆ ಕನ್ನಡಿಗ SC ಸುಂದರ್ ಅಂತ ಹಾಕಿದ್ದೀನಿ ನೋಡಿ. ರಾಮ ಮಂದಿರ, ಶ್ರೀರಾಮ ಬಿಲ್ವೀತಿ ಮಾಡ್ತಿದ್ದಾರೆ. ಓಕೆ ಸರ್. ನೋಡಿ ಇದು ರೈಸ್ ವೆಸಲ್ಸ್. 25 kg ರೈಸು ಅಟ್ ಎ ಟೈಮ್ ಆಗುತ್ತೆ. ಮೊದಲೇ ನಿಮ್ಗೆ ಹಾಗೆ ರಾ ವೆಸಲ್ ತೋರಿಸಿದೆ. ಇದು ವಿತ್ ಸ್ಟ್ಯಾಂಡ್ ರೆಡಿ ಇದೆ ನೋಡಿ. ಟಿಲ್ಟಿಂಗ್ ರೈಸ್ ವೆಸಲ್ ಇದು 25 75 kg 20 ರಿಂದ 22 ನಿಮಿಷದಲ್ಲಿ 75 kg ರೆಡಿ ಆಗುತ್ತೆ. ಅದಕ್ಕೆ ತಕ್ಕನಾಗೆ ಸ್ಟೀಮ್ ಬಾಯ್ಲರ್ಗಳಿದೆ, ಅಲ್ಲಿ ಬನ್ನಿ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಅವಾಗಲೇ ನಾನು ನಿಮಗೆ ಇಡ್ಲಿ ಬಾಕ್ಸು ಮತ್ತು ರೈಸ್ ವೆಸಲ್ ಎಲ್ಲ ತೋರಿಸಿದ್ನಲ್ಲ, ಹಾಟ್ ಬಾಕ್ಸ್ ಅವೆಲ್ಲ, ಅದಕ್ಕೆ ಎನರ್ಜಿ ಬರೋದೇ ಈ ಸ್ಟೀಮ್ ಬಾಯ್ಲರಿಂದ. ಇದು ಗ್ಯಾಸ್ ಆಪರೇಟೆಡ್ ಬರುತ್ತೆ, ಊಟ ಆಪರೇಟೆಡ್ ಬರುತ್ತೆ. ನೋಡಿ ಈ ಥಿಕ್ನೆಸ್ ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಯಾವ ಕ್ವಾಲಿಟಿನಲ್ಲಿ ಮಾಡಿದ್ದಾರೆ ಅಂತ. ನೋಡಿ ಇಲ್ಲೊಂದು ಅಲ್ಲೊಂದು ರೆಡಿ ಮಾಡಿಟ್ಟಿದ್ದೀವಿ. ಸ್ವೀಟ್ ಕಾರ್ನ್ ಗಾಡಿ ಅಂತ ನಿಮ್ಗೆ ಮುಂದೆಗಡೆ ಫೋಟೋ ತೋರಿಸಿದ್ನಲ್ಲ, ಇದನ್ನ ರೆಡಿ ಆಗ್ತಾ ಇದೆ ನೋಡಿ. ರಾ ಸ್ಟ್ರಕ್ಚರು ಇನ್ನ ರೆಡಿ ಆಗ್ತಾ ಇದೆ. ಇದೆಲ್ಲ ಒಂದು ಹಂತಕ್ಕೆ ಮೀಡಿಯಂ ಫಿನಿಶಿಂಗ್ ಆಗಲಿದೆ. ಇದು ರೆಡಿ ಟು ನೋಡಿ ಹೀಗೆ ಮೂವ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಇಲ್ಲಿ ಸ್ವೀಟ್ ಕಾರ್ನ್ ಹಾಕೊಂಡು ಈ ಪಾತ್ರೆ ಬರುತ್ತೆ ಸಪ್ರೇಟ್ ಆಗಿ. ಇಲ್ಲಿ ಮಿಕ್ಸಿಂಗ್ ವೆಜಲ್ಲು, ಇದೆಲ್ಲ 3 ಮಿಕ್ಸಿಂಗ್ ವೆಜಲ್ಲು. ಇಲ್ಲೆಲ್ಲ ಮಸಾಲೆ ಇಟ್ಕೊಳ್ತಾರೆ.
ರೋಡಲ್ಲೆಲ್ಲ ತಳ್ಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆಲ್ಲ ಕೊಡಿಸ್ತಿರಲ್ಲ, ಅದು ಮ್ಯಾಕ್ಸಿಮಮ್ ಶ್ರೀ ಮಹದೇಶ್ವರ ಫ್ಯಾಬ್ರಿಕೇಶನ್ ಆಗಿರೋ ಕೌಂಟ್ರೇನೆ. ಸೊ ಇದೆಲ್ಲ ಟೋಟಲ್ ಈಗ ಆಗಿರೋ ಬಿಲ್ಡಿಂಗ್ಸು. ಹೌದು, ಎಲ್ಲ ರೆಡಿ ಮಾಡ್ತಾ ಇರೋದು. ನೋಡಿ ಇಲ್ಲೊಂದು, ಇದೊಂದು ಸಣ್ಣ ಕೆಲವು ಇಮೇಜಸ್, ಸ್ಯಾಂಪಲ್ ಇಮೇಜಸ್ ಹಾಕಿದ್ದೀನಿ. ಇದು ಫುಡ್ ಕೋರ್ಟ್ ರೆಡಿ ಆಗ್ತಾ ಇರೋದು. ಇದು ಪಿಕಪ್ ಕೌಂಟ್ರು. ಇದು ಅಮೆರಿಕನ್ ಸ್ವೀಟ್ ಕಾರ್ನ್ ಕಾಂಡಿ. ಇದು ಎಲ್ಲೇ ಅಮೆರಿಕನ್ ಸ್ವೀಟ್ ಕಾರ್ನ್ ಇದ್ರು ನಾವು ಮ್ಯಾನುಫ್ಯಾಕ್ಚರರು. ಬೆಂಗಳೂರಲ್ಲಿ ಇರೋದು 2-3 ಜನ ಮ್ಯಾನುಫ್ಯಾಕ್ಚರರಲ್ಲಿ ನಾವು ಒಬ್ರು. ಓಹೋ. ಮತ್ತೆ ಎಕ್ಸಾಕ್ಟ್ ಸಿಸ್ಟಮು, ಕಂಪ್ಲೀಟ್ ಕಿಚನ್ದು, ಹೌದು, ಬರ್ನರ್ಸು, ತುಂಬಾ ವೆರೈಟಿಗಳು, ಫುಡ್ ಕಾರ್ಟ್ಗಳು ನಿಮ್ಮ ಅವಶ್ಯಕತೆಗೆ ತಕ್ಕನಗೆ. ಅದ್ರ ಜೊತೆಗೆ ಈ ಗಾಡಿಗಳಿಗೆ ಫುಡ್ ಟ್ರಕ್ಗಳನ್ನ ರೆಡಿ ಮಾಡ್ತೀವಿ. ನೀವೆಲ್ಲ ಫೋಟೋಗಳು ನೋಡ್ತಾ ಇರ್ತೀರಾ. ಈ ಥರ ಫುಡ್ ಟ್ರಕ್ಗಳೆಲ್ಲ ನಮ್ಮ ಕಂಪ್ನಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ವೀಕ್ಷಕರೇ ನೋಡಿದ್ರಲ್ಲ ಸರ್, ಎಂತ ನಾನು ಬಂದಿದ್ದು ಉದ್ದೇಶ ಇತ್ತಲ್ಲ ಅದೆಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೇನ್, ನಿಮ್ಮಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಥ್ಯಾಂಕ್ ಯು. ಆಕ್ಚುಲಿ ನೀವು ಬಂದಿದ್ದು ನನಗೆ ತುಂಬಾ ಒಳ್ಳೇದು. ನಿಮ್ಮ ಯಾರು ನೋಡುಗರು ಇರ್ತಾರೆ ಅವ್ರಿಗೆಲ್ಲ ತಲುಪಲಿ ಅನ್ನೋದು ಉದ್ದೇಶಕ್ಕೆ ನೀವು ಬಂದಿದ್ದೀರಾ. ನನಗೂ ಅವ್ರಿಗೆಲ್ಲ ರೀಚ್ ಆಗ್ತೀನಲ್ಲ ಅನ್ನೋ ಖುಷಿ ನನಗೂ ಹೆಮ್ಮೆ ಇದೆ. ಧನ್ಯವಾದ. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.